ರಾಮುವಿನ ಪ್ರಾಮಾಣಿಕತೆಯನ್ನು ಸಹಿಸಿಕೊಳ್ಳಲಾರದೆ ರಂಗ ಮಾಡಿದ ಮೋಸದಿಂದ ಅವನ ಜೀವನವೇ ತಲೆಕೆಳಗಾಯಿತು. ಮರುದಿನ ಬೆಳಗ್ಗೆ ರಾಮು ಬಲೆ ಹಿಡಿದು ನದಿಗೆ ಹೋದ. ಬೆಳಗ್ಗೆಯಿಂದ ಸಂಜೆವರೆಗೂ ಹಲವು ಕಡೆ ಬಲೆ ಹಾಕಿದ. ಆದರೆ ಅದೃಷ್ಟ ಮಾತ್ರ ಅವನ ಕಡೆ ಇರಲಿಲ್ಲ. ಇಡೀ ದಿನ ಪ್ರಯತ್ನಿಸಿದರೂ ಒಂದು ಮೀನೂ ಸಿಗಲಿಲ್ಲ. ನಿರಾಸೆಯಿಂದ ಬಲೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಖಾಲಿ ಕೈಯಲ್ಲಿ ಮನೆಗೆ ಹಿಂದಿರುಗಿದ. ಆ ದಿನ ರಾಮುವಿನ ಕಣ್ಣುಗಳಲ್ಲಿ ನಿರಾಸೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನಾಯ್ತು? ಏನಾದ್ರೂ ಮೀನ್ ಸಿಕ್ಕಿತಾ? ಇಲ್ಲ ಲಕ್ಷ್ಮಿ, ಇಡೀ ದಿನ ಪ್ರಯತ್ನಿಸಿದೆ, ಒಂದು ಮೀನು ಬಲೆಗೆ ಬೀಳಲಿಲ್ಲ. ಧೈರ್ಯ ಕಳೆದುಕೊಳ್ಬೇಡಿ, ನಾಳೆ ಮತ್ತೆ ಹೋಗಿ. ದೇವ್ರು ನಮ್ಮ ಪರಿಶ್ರಮವನ್ನು ಖಂಡಿತ ವ್ಯರ್ಥ ಮಾಡಲ್ಲ. ಸರಿ, ಕೊನೆಯ ಬಾರಿ ಇನ್ನೊಮ್ಮೆ ಪ್ರಯತ್ನಿಸುತ್ತೇನೆ. ಆ ರಾತ್ರಿ ಇಬ್ಬರೂ ನಿರಾಶೆಯಿಂದ ಮಲಗಿದರು. ಆದರೆ ಮರುದಿನ ಬೆಳಗ್ಗೆ ಅವರ ಜೀವನವನ್ನು ಸಂಪೂರ್ಣ ಬದಲಾಯಿಸುವ ಒಂದು ಅದ್ಭುತ ಘಟನೆ ಅವರಿಗೆ ಕಾದಿತ್ತು. ಮುಂದಿನ ದಿನ ಸೂರ್ಯೋದಯವಾಗುತ್ತಿದ್ದಂತೆ ರಾಮು ಮತ್ತೆ ನದಿಯ ದಡಕ್ಕೆ ಬಂದ. ಧೈರ್ಯ ಮಾಡಿ ಮತ್ತೊಮ್ಮೆ ಬಲೆ ಎಸೆದ. ಈ ಬಾರಿ ಬಲೆಯೊಳಗಿಂದ ವಿಚಿತ್ರವಾದ ಚಿನ್ನದ ಹೊಳಪು ಹೊರಬರತೊಡಗಿತು. ರಾಮು ಆಶ್ಚರ್ಯದಿಂದ ಬಲೆಯನ್ನು ನಿಧಾನವಾಗಿ ಎಳೆದನು. ಬಲೆಯೊಳಗೆ ಒಂದು ಅದ್ಭುತವಾದ ಮೀನು ಇತ್ತು. ರಾಮು ಬೆರಗಾಗಿ ಆ ಮೀನನ್ನೇ ನೋಡುತ್ತಾ ನಿಂತನು. ಅಷ್ಟರಲ್ಲಿ ಏಕಾಏಕಿ ಆ ಮೀನು ಮನುಷ್ಯರ ಧ್ವನಿಯಲ್ಲಿ ಮಾತನಾಡಲು ಆರಂಭಿಸಿತು. ದಯವಿಟ್ಟು ನನ್ನನ್ನು ಮತ್ತೆ ನದಿಗೆ ಬಿಡು, ನನ್ನ ಪ್ರಾಣ ಉಳಿಸು. ನಿನ್ನ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಿನಗೆ ಯಾವಾಗ ಸಹಾಯ ಬೇಕಾದರೂ ನನ್ನನ್ನು ನೆನಪು ಮಾಡು, ನಾನು ಖಂಡಿತ ನಿನ್ನ ನೆರವಿಗೆ ಬರುತ್ತೇನೆ. ರಾಮುವಿನ ಹೃದಯದಲ್ಲಿ ಕರುಣೆ ಮೂಡಿತು. ಒಂದು ಕ್ಷಣವೂ ಯೋಚಿಸದೆ ಅವನು ಮೀನನ್ನು ನಿಧಾನವಾಗಿ ಮತ್ತೆ ನದಿಯ ನೀರಿಗೆ ಬಿಟ್ಟನು. ಮರುದಿನದಿಂದ ರಾಮು ಕುಟುಂಬವನ್ನು ನಡೆಸಲು ದಿನಗೂಲಿ ಕೆಲಸಕ್ಕೆ ಇಳಿದನು. ಭಾರವಾದ ದಿನಸಿ ಚೀಲಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ವಾಹನಗಳಿಗೆ ಏರಿಸುತ್ತಿದ್ದ. ಬೆವರು ಸುರಿಯುತ್ತಾ ದಿನವಿಡೀ ದುಡಿದರೂ ಸಿಗುವ ಕೂಲಿ ಮನೆಯ ಖರ್ಚಿಗೂ ಸಾಕಾಗುತ್ತಿರಲಿಲ್ಲ. ಇತ್ತ ಲಕ್ಷ್ಮಿಯು ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. ಊರಿನ ಶ್ರೀಮಂತರ ಮನೆಗಳಲ್ಲಿ ಪಾತ್ರೆ ತೊಳೆಯುವುದು, ಮನೆ ಒರೆಸುವುದು, ಬಟ್ಟೆ ಒಗೆಯುವುದು ಹೀಗೆ ಸಿಗುವ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಬೆಳಗ್ಗೆಯಿಂದ ಸಂಜೆವರೆಗೆ ಇಬ್ಬರೂ ಕಷ್ಟಪಟ್ಟು ದುಡಿದರೂ ಅವರ ಮುಖದಲ್ಲಿ ನಗು ಕಾಣಿಸದೇ ಹೋಯಿತು. ಆದರೂ ಅವರು ಪ್ರಾಮಾಣಿಕತೆಯನ್ನು ಬಿಟ್ಟಿರಲಿಲ್ಲ. ಕೆಲವು ದಿನಗಳ ನಂತರ ರಾಮು ಮಾರುಕಟ್ಟೆಯಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ಗಮನಿಸಿದ. ರಂಗ ತನ್ನ ಕೆಲಸಗಾರನಿಗೆ ರಹಸ್ಯವಾಗಿ ಒಂದು ಮಾತ್ರೆ ಕೊಟ್ಟ. ಇದನ್ನು ಮೀನಿನ ಬಾಯಿಗೆ ಹಾಕು, ಯಾರಿಗೂ ಅನುಮಾನ ಬರಬಾರದು. ಬೆಳಿಗ್ಗೆ ಎಲ್ಲರೂ ಇದನ್ನು ದೊಡ್ಡ ಮೀನು ಅಂತ ನಂಬಿ ಖರೀದಿಸುತ್ತಾರೆ. ರಂಗನ ಮಾತುಗಳನ್ನು ಕೇಳಿದ ಕೆಲಸಗಾರ ತಲೆಯಾಡಿಸಿದ ತಕ್ಷಣವೇ ಮೀನಿನ ಸಂಗ್ರಹ ಕೊಠಡಿಯ ಕಡೆ ನಡೆದು ಹೋದ. ಇದನ್ನೆಲ್ಲ ದೂರದಿಂದ ಗಮನಿಸುತ್ತಿದ್ದ ರಾಮು ಯಾರಿಗೂ ಗೊತ್ತಾಗದಂತೆ ಅವನ ಹಿಂದೆ ಹೋದ. ಕೆಲಸಗಾರ ಮಾತ್ರೆಯನ್ನು ಮೀನಿನ ಬಾಯಿಗೆ ಹಾಕಿದ. ಸ್ವಲ್ಪ ಸಮಯದಲ್ಲೇ ಸಣ್ಣ ಮೀನುಗಳು ದೊಡ್ಡದಾಗಿ ತಾಜಾವಾಗಿ ಕಾಣತೊಡಗಿದವು. ರಾಮುವಿನ ಬಳಿ ಇದ್ದ ಹಳೆಯ ಕೀಪ್ಯಾಡ್ ಫೋನ್ನಲ್ಲಿ ಯಾರಿಗೂ ಅನುಮಾನ ಬರದಂತೆ ಆ ನಡೆದದ್ದೆಲ್ಲ ವಿಡಿಯೋವಾಗಿ ದಾಖಲಿಸಿಕೊಂಡನು. ಮರುದಿನ ಬೆಳಗ್ಗೆ ರಾಮು ಇಡೀ ಹಳ್ಳಿಯ ಜನರನ್ನ ಮಾರುಕಟ್ಟೆಗೆ ಕರೆಸಿದ. ನೀವೆಲ್ಲ ಇಂದು ಒಂದು ಸತ್ಯ ನೋಡಬೇಕು. ಇಷ್ಟು ದಿನ ಯಾರು ನಮ್ಮನ್ನು ಮೋಸ ಮಾಡ್ತಿದ್ದಾರೋ ಅದು ಈಗ ನಿಮಗೆ ಗೊತ್ತಾಗ್ತದೆ. ಎಲ್ಲರೂ ಕುತೂಹಲದಿಂದ ನಿಂತರು. ರಾಮು ತನ್ನ ಹಳೆಯ ಫೋನ್ನಲ್ಲಿದ್ದ ವಿಡಿಯೋವನ್ನು ಎಲ್ಲರಿಗೂ ತೋರಿಸಿದ. ವಿಡಿಯೋ ನೋಡುತ್ತಿದ್ದಂತೆಯೇ ಜನರು ಬೆಚ್ಚಿಬಿದ್ದರು. ಅಯ್ಯೋ, ಮೀನಿಗೆ ಮಾತ್ರೆ ಹಾಕಿ ನಮ್ಮನ್ನು ಮೋಸ ಮಾಡುತ್ತಿದ್ದಾನಲ್ಲ, ಅದಕ್ಕೆ ಮೀನು ಇಷ್ಟು ದೊಡ್ಡದಾಗಿ ಕಾಣುತ್ತಿತ್ತ? ಛೀ, ಇಷ್ಟು ದಿನ ನಾವು ಇವನನ್ನು ನಂಬಿ ಮೀನು ತೆಗೆದುಕೊಳ್ಳುತ್ತಿದ್ದೆವು. ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾನೆ. ಹಣಕ್ಕಾಗಿ ಜನರ ಆರೋಗ್ಯದ ಜೊತೆ ಆಟವಾಡಿದ್ದಾನೆ. ಇಂಥವನಿಗೆ ಶಿಕ್ಷೆ ಆಗಲೇಬೇಕು. ಕೆಲವೇ ಕ್ಷಣಗಳಲ್ಲಿ ರಂಗನ ಮೋಸ ಇಡೀ ಊರಿಗೆ ತಿಳಿಯಿತು. ಕೋಪಗೊಂಡ ಜನರು ರಂಗನ ಅಂಗಡಿಯನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿದರು. ಯಾರೂ ಅವನ ಅಂಗಡಿಗೆ ಬರಲಿಲ್ಲ. ರಂಗ ತಲೆ ತಗ್ಗಿಸಿಕೊಂಡು ಅಂಗಡಿಯ ಮುಂದೆ ಕುಳಿತು ಅಳತೊಡಗಿದ. ದುರಾಸೆಯಿಂದ ಇತರರನ್ನು ಮೋಸ ಮಾಡಿದ ರಂಗ ಕೊನೆಗೆ ತನ್ನ ವ್ಯಾಪಾರವನ್ನೇ ಕಳೆದುಕೊಂಡನು. ಆದರೆ ರಂಗನ ಮೋಸ ಬಯಲಾದರೂ ರಾಮುವಿನ ಬಳಿ ಇನ್ನೂ ಶಾಶ್ವತ ಕೆಲಸ ಇರಲಿಲ್ಲ. ಒಂದು ಸಂಜೆ ಅವನು ದುಃಖದಿಂದ ನದಿಯ ದಡದಲ್ಲಿ ಮೌನವಾಗಿ ಕುಳಿತಿದ್ದ. ಅಷ್ಟರಲ್ಲಿ ನೀರಿನೊಳಗೆ ಮತ್ತೆ ಚಿನ್ನದ ಹೊಳಪು ಕಾಣಿಸಿತು. ರಾಮು, ನೀ
ನಿನ್ನ ಜೀವ ಉಳಿಸಿದ್ದೆ. ನಿನ್ನ ಒಳ್ಳೆಯತನವನ್ನು ನಾನು ಎಂದಿಗೂ ಮರೆಯಲ್ಲ. ನನಗೆ ಯಾವುದೇ ಪ್ರತಿಫಲ ಬೇಕಿರಲಿಲ್ಲ. ನಾನು ನನ್ನ ಕರ್ತವ್ಯ ಮಾಡಿದೆ. ಒಳ್ಳೆಯ ಮನಸ್ಸಿನವರಿಗೆ ಒಳ್ಳೆಯದೇ ಆಗುತ್ತದೆ. ನದಿಯ ಅಡಿಯಲ್ಲಿ ಒಂದು ಚಿಕ್ಕ ವಜ್ರ ಇದೆ. ಅದು ನಿನ್ನ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನ. ಹೋಗಿ ಅದನ್ನು ತೆಗೆದುಕೋ. ರಾಮು ಧೈರ್ಯದಿಂದ ನೀರಿನೊಳಗೆ ಇಳಿದ. ಸ್ವಲ್ಪ ಹುಡುಕಿದ ನಂತರ ಹೊಳೆಯುತ್ತಿದ್ದ ಒಂದು ಚಿಕ್ಕ ವಜ್ರ ಅವನ ಕಣ್ಣಿಗೆ ಬಿಟ್ಟು ಅದನ್ನು ಎಚ್ಚರಿಕೆಯಿಂದ ಎತ್ತಿಕೊಂಡು ಮೇಲಕ್ಕೆ ಬಂದನು. ಅವನ ಜೀವನದಲ್ಲಿ ಹೊಸ ಆಶಯ ಬೆಳಕು ಮೂಡತೊಡಗಿತು. ಅದನ್ನು ನಗರದಲ್ಲಿ ಮಾರಿದ. ಅದರಿಂದ ಬಂದ ಹಣವನ್ನು ವ್ಯರ್ಥ ಮಾಡದೆ ಬುದ್ಧಿವಂತಿಕೆಯಿಂದ ಬಳಸಿದ. ರಾಮು ಒಂದು ದೊಡ್ಡ ತರಕಾರಿ ಅಂಗಡಿಯನ್ನು ಆರಂಭಿಸಿದ. ಲಕ್ಷ್ಮಿ ತನ್ನ ಕನಸಿನಂತೆ ಒಂದು ಚಿಕ್ಕ ಹೋಟೆಲ್ ತೆರೆದಳು. ಇಬ್ಬರೂ ಪ್ರಾಮಾಣಿಕವಾಗಿ ದುಡಿದು ತಮ್ಮ ವ್ಯಾಪಾರವನ್ನು ಬೆಳೆಸಿದರು. ದಿನದಿಂದ ದಿನಕ್ಕೆ ಅವರ ಆದಾಯ ಹೆಚ್ಚಾಯಿತು. ಕೆಲವೇ ವರ್ಷಗಳಲ್ಲಿ ಅವರು ಶ್ರೀಮಂತರಾದರು. ಆದರೆ ಹಣ ಬಂದರೂ ಅವರ ಹೃದಯ ಬದಲಾಗಲಿಲ್ಲ. ಪ್ರತಿದಿನ ಬಡವರಿಗೆ ಉಚಿತ ಊಟ, ಬಟ್ಟೆಗಳನ್ನು ದಾನ ಮಾಡುತ್ತಿದ್ದರು. ಕಷ್ಟದಲ್ಲಿದ್ದವರಿಗೆ ಯಾರಿಗೂ ತಿಳಿಯದಂತೆ ಸಹಾಯ ಮಾಡುತ್ತಿದ್ದರು. ರಾಮು ಮತ್ತು ಲಕ್ಷ್ಮಿಯಂಥ ಒಳ್ಳೆಯವರು ನಮ್ಮ ಊರಿನ ಹೆಮ್ಮೆ. ಇಡೀ ಹಳ್ಳಿ ಅವರನ್ನ ಗೌರವದಿಂದ ನೋಡತೊಡಗಿತು. ಇತ್ತ ರಂಗ ತನ್ನ ದುರಾಸೆ ಮತ್ತು ಮೋಸದಿಂದ ತನ್ನ ಅಂಗಡಿ, ಹಣ, ಗೌರವ ಎಲ್ಲವನ್ನೂ ಕಳೆದುಕೊಂಡ. ದುರಾಸೆ ಕೊನೆಗೆ ನಾಶಕ್ಕೆ ಕಾರಣವಾಗುತ್ತದೆ, ಆದರೆ ಪ್ರಾಮಾಣಿಕತೆ ಒಂದಲ್ಲ ಒಂದು ದಿನ ಖಂಡಿತ ಫಲ ಕೊಡುತ್ತದೆ. ನಿಮ್ಗೆ ಇಷ್ಟವಾಯ್ತೆ? ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.